ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ನಾನು ಲಾಗ್ ಮಾಡ್ತಾಯಿದ್ದೀನಿ, ಫೆಸ್ಟಿವಲ್ ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನೇಟಿವ್, ನಮ್ಮ ವಿಲೇಜಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಫೆಸ್ಟಿವಲ್ ಈವ್ನಿಂಗ್ ಪೂಜೆ ಮಾಡೋದ್ರಿಂದ ಇನ್ನೂ ಪ್ರಿಪ್ರೇಷನ್ಸ್ ಏನೂ ಮಾಡ್ಕೊಂಡಿಲ್ಲ. ಈಗ ಎಲ್ಲ ಮಾರ್ನಿಂಗ್ ನೆಕ್ಸ್ಟ್ ಹಬ್ಬದ ದಿನವೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈಗ ನಾನು ಟೈಮ್ ಬಂದು ಮಧ್ಯಾಹ್ನ ಆಗ್ತಾಯಿದೆ. ಸಂಜೆ ಈ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಸಂಜೆನೇ ಪೂಜೆ ಮಾಡೋದು. ಈವ್ನಿಂಗ್ 5 to 6 ಒಳಗೆ ಪೂಜೆ ಮಾಡಿಬಿಡ್ತಾರೆ. ನಮ್ಮ ಸೈಡ್, ನಿಮ್ಮ ಸೈಡ್ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಸೈಡು ಇದೇ ಥರ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಮಧ್ಯಾಹ್ನ 1 ಗಂಟೆ ಆಗ್ತಿದೆ. ಈಗ ಎಲ್ಲ ಬಾಗಿಲಿಗೆ ಎಲ್ಲ ತೋರಣ ಕಟ್ಬಿಟ್ಟು ಹೂವು ಎಲ್ಲ ಹಾಕ್ತಾಯಿದ್ದೀನಿ. ತೋಷಿಕಾ, ತುಷ್ಕಾ, ಹೇಯ್ ತೋಷಿಕಾ, ಚಿಕ್ಕ ಇದೆ ಬಿಟ್ಟ ಬಾ ಎತ್ಕೊಂಪ ತಿಂದ್ಕಿ ಹೋಗು ಒಳಗೆ ನಾನು ಬರ್ಕೋಬೇಕು. ಬಾ, ಅವಳು ಎಕ್ಸಾಮ್ ಇದೆ ಅಂತ ಓದ್ಕೋಬೇಕಂತೆ. ಏ ಪಡ್ಪೈತಂದೆ. ಆ್ಯಂಡ್ ನಮ್ಮ ಚಿನಿಮಾ ನೋಡಿ, ಅವಳಿಗೆ ಟೈಮ್ ಸಿಕ್ಕಿದ್ರೆ ಯಾರೂ ಇಲ್ಲದೇ ಇದ್ರೆ ಸಾಕು ಮೆಟ್ಲತ್ತಿ ಓಡೋಗ್ಬಿಡ್ತಾಳೆ. ಆ್ಯಂಡ್ ನೋಡಿ ನಮ್ಮ ಚಿನಿಮಾ ಹೇಗೆ ರೆಡಿ ಆಗಿದ್ದಾಳೆ ಅಂತ. ಕೂಕು ಚಿಕ್ಕು ಅನ್ನು, ಚಿಕ್ಕು ಕುಕ್ಕು ಕುಕ್ಕು ಕೂ ನಿಂತ್ಕೊಳ್ಳಿ. ನೋಡು ತಿಂದಿರೋದು ಏನೈತಿ, ಸುಮ್ಮನೆ ಇದೆ ಎಲ್ಲ ಚಲೋ ಆಗ್ತವ. ಅದೆಲ್ಲ ತಿನ್ನಬಾರ್ದು. ತಿಂದಿಲ್ಲ ಅವಾಗೆ, ತಿಂದಲ್ಲ ಅವಾಗೆ. ಆ್ಯಕ್ಚುಲಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕ್ಕ ಪುಟ್ಟ ಚೂಡಿದಾರ ಹಾಕಿದ್ರೆ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಈಗ ಈವ್ನಿಂಗ್ 6 o'clock ಆಗ್ತಿದೆ. ನಮ್ಮೂರಲ್ಲಿ 6 o'clockಗೆ ಕರೆಕ್ಟಾಗಿ 6 o'clock ಕರೆಂಟ್ ತೆಗೆದ್ಬಿಟ್ಟಿದ್ದಾರೆ. ಬರುತ್ತೆ. ಆ್ಯಕ್ಚುಲಿ ಈವ್ನಿಂಗ್ ಆಲ್ಮೋಸ್ಟ್ 5 to 10 minutes ಹೋಗಿ ಬಂದುಬಿಡ್ತಾಯಿತ್ತು. ಇವತ್ತು ನೋಡಿ ಹಬ್ಬದ ದಿನ ಪೂರ್ತಿ 9 o'clock 10:30ವರೆಗೂ ಕರೆಂಟ್ ರಿಮೂವ್ ಮಾಡಿಬಿಟ್ಟಿದ್ರು. ಆ್ಯಂಡ್ ನಮ್ಮ ಚಿನಿಮಾ ಅಂತೂ ಸಂಜೆಯಿಂದ ಕರೆಂಟ್ ಇಲ್ಲದೆ ಇರೋಕ್ಕೋ ಇಲ್ಲ ಅವಳಿಗೆ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅಳ್ಕೊಂಡೇ ಇದ್ಲು. ಆ್ಯಂಡ್ ಫೈನಲಿ ಪೂಜೆ ಮಾಡಾಯಿತು. ಆ್ಯಂಡ್ ನಮ್ಮ ಕಡೆ ಎಲ್ಲ ಸಾಯಂಕಾಲ ಪೂಜೆ ಮಾಡ್ತಾರೆ. ಅಡುಗೆ ಎಲ್ಲ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ. ಈಗ ಅರ್ಲಿ ಮಾರ್ನಿಂಗ್ ನಾವು 5ಗೆ ವೇಕಪ್ ಆಗಿದ್ದೀವಿ. ಆ್ಯಂಡ್ ಎಲ್ಲ ಫುಡ್ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು 6 to 7 ಒಳಗಡೆ ಪೂಜೆ ಮಾಡಿಬಿಡ್ತೀವಿ ಅರ್ಲಿ ಮಾರ್ನಿಂಗು. ಈಗ ನಮ್ಮಮ್ಮ ಎಲ್ಲ ನಮಗೆ ಸ್ವಲ್ಪ ಬಿಡಿಸ್ಕೊಡ್ತಾಯಿದ್ರು. ನಾನೆಲ್ಲ ಕುಕ್ ನಾನೇ ಮಾಡಿದ್ದು. ಆ್ಯಂಡ್ ಈಗ ಫೈನಲಿ ಇವಾಗ ನೋಡಿ 6:30, ಆಲ್ಮೋಸ್ಟ್ 6:30 ಆಗ್ತದೆ. ಪೂಜೆ ಎಲ್ಲ ಮಾಡಿ ದೇವರಿಗೆ ಪ್ರಸಾದ ಎಲ್ಲ ಇಕ್ಬಿಟ್ಟು 1 plate 3 ಪ್ಲೇಟ್ಸಲ್ಲಿ ಇಕ್ತಾರೆ. 1 ಪ್ಲೇಟಲ್ಲಿರೋದು ದೇವ್ರಿಗೆ ಟೆರೆಸ್ ಮೇಲೆ ಇಕ್ಬಿಟ್ಟು ಬಂದುಬಿಡ್ತೀವಿ. ಆ್ಯಂಡ್ ಇದೇ ಥರನೇ ಮತ್ತು ಏಕಾದಶಿ ಫೆಸ್ಟಿವಲ್ ಹೇಗೆ ಮಾಡ್ತಿರೋ ಮಹಾಶಿವರಾತ್ರಿ ಸೇಮ್ ಹಾಗೆ ಮಾಡೋದು, ಚೇಂಜಸ್ ಏನೂ ಇರೋದಿಲ್ಲ. ಆ್ಯಂಡ್ ನಿಮ್ಮ ಸೈಡು ಹಿಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅಡುಗೆಗೆ ಕಾಳು ಗೊಜ್ಜು ಮಾಡಿದೆ, ಸಬ್ಬಕ್ಕಿ ಪಾಯಸ, ವೈಟ್ ರೈಸು, ಲೆಮನ್ ರೈಸು, ಒಂದು ಸ್ವಲ್ಪ ವಡೆ, ಹಪ್ಪಳ ಮಾಡಿದ್ದೆ ಅಷ್ಟೇ. ಅನ್ನ ರಸಮ್ ಏನು ಮಾಡೋಕ್ಕೆ ಹೋಗಿಲ್ಲ, ಕಾಳು ಗೊಜ್ಜು ಮಾಡಿದ್ರವಲ್ಲ ಅದೇ ಆಗುತ್ತೆ ಅಂತ. ಆ್ಯಂಡ್ ಇಷ್ಟೇ ಫೈನಲಿ ನಮ್ಮ ಫೆಸ್ಟಿವಲ್ ಈಗ ಸೆಲೆಬ್ರೇಟ್ ಮಾಡಿಕೊಂಡೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಅದೇ ಥರ ನನ್ನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.